ಸ್ನೇಹಿತರೆ, ಎಲ್ರಿಗೂ ಓಂ ಶಾಂತಿ. ಸ್ನೇಹಿತರೆ, ಇವತ್ತಿನ ಕಾಲಘಟ್ಟ ಏನಾಗಿದೆ ಅಂದರೆ ಎಲ್ಲರಲ್ಲೂ ಸ್ಪರ್ಧಾಯುಗ. ಎಲ್ಲ ವಿಷಯದಲ್ಲೂ ಸ್ಪರ್ಧೆ. ಇವತ್ತು ನೋಡಿ, ಮಕ್ಕಳು ಅನ್ನೋ ವಿಷಯಕ್ಕೆ ಬಂದಾಗ ಮನೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ನಾವುಗಳು ಅಂದರೆ ತಂದೆ ತಾಯಿಗಳು ಇವತ್ತು ಬರೀ ದುಡಿಮೆ, ಹಣ, ಅಂತಸ್ತು, ಐಶ್ವರ್ಯ, ಆಸ್ತಿ, ನನ್ನ ಅಧಿಕಾರ, ನನ್ನ ಪ್ರೆಸ್ಟೇಜು ಇವುಗಳಿಗೋಸ್ಕರ ಮಾರು ಹೋಗಿ ಇವತ್ತು ಮಕ್ಕಳನ್ನು ಬೆಳೆಸುವಲ್ಲಿ ಬಹುತೇಕವಾಗಿ ನಾವು ಹಿಂದೆ ಬಿದ್ದಿದ್ದೇವೆ. ಕಾರಣ ಅಂದರೆ ಮಕ್ಕಳಿಗಾಗಿ ಆಸ್ತಿ ಮಾಡಬೇಕು ಅಂಥೇಳಿ ಯೋಚನೆ ಮಾಡೋ ಒಂದು ನಿಟ್ಟಲ್ಲಿ ಇವತ್ತೇನಾಗಿದೆ ಅಂದರೆ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸಬೇಕು, ಮಕ್ಕಳನ್ನೇ ಆಸ್ತಿ ಮಾಡಬೇಕು ಅನ್ನೋ ಒಂದು ಯೋಚನೆ ಎಲ್ಲ ತಂದೆ ತಾಯಿಗಳು ಮರೆತು ಬಿಟ್ಟಿದ್ದಾರೆ. ಕಾರಣ ನಾನಾಗಲೇ ಹೇಳಿದೆ, ಅವರಿಗೆಲ್ಲ ಏನಾಗಿದೆ ಅಂದರೆ ನಾನು ಸತ್ತ ನಂತರ ನನ್ನ ಮಕ್ಕಳಿಗೆ ಕೋಟಿಗಟ್ಟಲೆ ಆಸ್ತಿ ಮಾಡಿಡಬೇಕು, ಬರೀ ಆಸ್ತಿ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇವತ್ತು ಮಕ್ಕಳನ್ನ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡೋದನ್ನು ಮರ್ತೇ ಬಿಟ್ಟಿದ್ದಾರೆ. ತಮ್ಮ ಯಾವುದೋ ಸಮಸ್ಯೆಗಳನ್ನು ಮನೇಲಿ ತಂದು ತಾವು ಸೈಲೆಂಟಾಗಿ ಆ ಸಮಸ್ಯೆಗಳ ಮಧ್ಯೆನೇ ಇರ್ತಾರೆ. ಇನ್ನು ತಾಯಂದರು ಮನೆ ಸಮಸ್ಯೆ, ಅಡುಗೆ ಸಮಸ್ಯೆ, ಅವರ ಮನೆತನದ್ದು, ಅವರ ರಿಲೇಷನ್ಶಿಪ್ಪು, ಇವುಗಳ ಸಮಸ್ಯೆಗಳಲ್ಲಿ ತೊಡಲಿರ್ತಾರೆ. ಇದಲ್ಲದೆ ಇವತ್ತು ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಏನಾಗಿದೆ ಅಂತಂದರೆ ಈ ದುಡಿಮೆ, ಅಧಿಕಾರ, ಆಸ್ತಿ, ಅಂತಸ್ತಿನ ಜೊತೆಯಲ್ಲಿ ಅಕ್ಕಪಕ್ಕದವರ ನೆರೆಹೊರೆಯರ ಜೊತೆಯಲ್ಲಿ ದ್ವೇಷ, ಅಸೂಯೆಗಳು, ಪ್ರೀತಿ ವಿಶ್ವಾಸಗಳಿಲ್ಲ, ಬರೀ ದ್ವೇಷ, ಅಸೂಯೆ, ಮತ್ಸರ. ಇವನ್ ಸಂಬಂಧಿಕರ ಜೊತೆಗೂ ಕೂಡ ಆ ಸಂಬಂಧಿಕರು ಅಷ್ಟು ಬೆಳೆದ್ರು, ಈ ಸಂಬಂಧಿಕರು ಇಷ್ಟು ಬೆಳೆದ್ರು, ಪಕ್ಕದವನು ಹೀಗೆ ಬೆಳೆದ್ರು, ನಾನು ಹೀಗೆ ಬೆಳಿಬೇಕು ಅಂತ ಹೇಳಿ ಅವರ ಕಾಂಪಿಟೇಷನ್ನಲ್ಲಿ, ಅವರ ಮೇಲಿನ ಕಾಂಪಿಟೇಷನ್ನಲ್ಲಿ ಇವತ್ತು ಜೀವನ ಸಾಗಿಸ್ತಿದ್ದಾರೆ. ಬಿಟ್ಟರೆ ಮಕ್ಕಳನ್ನು ಮಾತಾಡಿಸ್ತಾ, ಮುದ್ದಿಸ್ತಾ, ಪ್ರೀತಿ ವಿಶ್ವಾಸದಲ್ಲಿ ಮಕ್ಕಳನ್ನ ಬೆಳೆಸಬೇಕು ಅಂತ ಹೇಳಿ ಮರ್ತೇ ಬಿಟ್ಟಿದ್ದಾರೆ. ಹಾಗಾದರೆ ಮಕ್ಕಳ ಮುಂದಿನ ಗತಿ ಏನು? ಅಪ್ಪ ಅಮ್ಮನ ಪ್ರೀತಿ ವಿಶ್ವಾಸದಲ್ಲಿ ಬೆಳೆದಿರೋ ಮಕ್ಕಳ ಗತಿ ಏನು? ಒಂದು ಸರಿ ಯೋಚನೆ ಮಾಡಬೇಕು ನಮ್ಮ ಪೋಷಕರಾದವರು. ಇದು ಪೋಷಕರಿಗಾಗಿ ಹೇಳೋ ಮಾತು. ಸೊ ನೀವು ಮಕ್ಕಳನ್ನು ಈ ರೀತಿ ನೆಗ್ಲೆಕ್ಟ್ ಮಾಡಿದ ಕಾಲದಲ್ಲಿ ಮಕ್ಕಳು ನಿಮ್ಮ ಹತ್ರ ಏನೋ ಹೇಳಬೇಕು ಅಂತ ಬರ್ತಿರ್ತಾರೆ. ನಿಮ್ಮ ಈ ಒತ್ತಡದಲ್ಲಿ ಕೇಳೋ ಮನಸ್ಥಿತಿ ನಿಮಗಿಲ್ಲ. ಮಕ್ಕಳು ನಿಮ್ಮನ್ನು ಆಸೆ ಮಾಡಬೇಕು ಅಂತ ಬರ್ತಾರೆ, ಆಸೆ ಮಾಡಿಸ್ಕೊಳ್ಳೋಷ್ಟು ಸಮಯ ನಿಮಗಿಲ್ಲ. ಮಕ್ಕಳು ನಿಮ್ಮ ಜೊತೆ ಮುದ್ದಾಡಬೇಕು, ಅಪ್ಪ ಅಮ್ಮ ಅಂತ ಮುದ್ದಾಡಬೇಕು ಅಂತ ನಿಮ್ಮ ಹತ್ರ ಬರ್ತಾರೆ. ನೀವು ಮುದ್ದಾಡಲಿಕ್ಕಾಗಲಿ, ಅಪ್ಪ ಅಮ್ಮ ಆಗಿ ನೀವು ಮುದ್ದಾಡಲಿಕ್ಕಾಗಲಿ, ಮಕ್ಕಳು ನಿಮ್ಮನ್ನು ಮುದ್ದಾಡೋಕ್ಕಾಗಲಿ ಅವಕಾಶವನ್ನು ನೀವು ಕೊಡ್ತಾ ಇಲ್ಲ. ಕಾರಣ ನಿಮ್ಮ ಬ್ಯುಸಿ ಶೆಡ್ಯೂಲ್. ಆಸ್ತಿ, ಅಂತಸ್ತು, ಐಶ್ವರ್ಯ ಮಾಡಬೇಕು, ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಾನು ಕೋಟಿಗಟ್ಟಲೆ ಆಸ್ತಿ ಮಾಡಬೇಕು, ಸಂಬಂಧಿಕರ, ನೆರೆಹೊರೆಯರ ಮಧ್ಯೆ ನನ್ನ ದ್ವೇಷಾಸಯಗಳನ್ನು ಬೆಳೆಸ್ಕೋಬೇಕು, ಮತ್ಸರಗಳನ್ನು ಬೆಳೆಸ್ಕೊಂಡು ಅವ್ರಂಗೆ ಇವ್ರಂಗೆ ಅಂಥೇಳಿ ಪ್ರತಿದಿನ ಕಾಲೆಳೆದು ಅವ್ರ ಬಗ್ಗೆ ಮಾತಾಡಿ ಜೀವನವನ್ನು ಕಳೀತಿರ್ತಕ್ಕಂಥ ಈ ಕಾಲದಲ್ಲಿ ಮಕ್ಕಳ ಜೊತೆ ಮಾತಾಡೋದೆಲ್ಲಿ, ಮುದ್ದು ಮಾಡೋದೆಲ್ಲಿ, ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸೋದೆಲ್ಲಿ? ಪೋಷಕರೇ ಎಚ್ಚರ, ಇದು ಇಲ್ಲಿಗೆ ಎಂಡ್ ಆಗೋಲ್ಲ. ಅದೇ ನಿಮ್ಮ ಮಕ್ಕಳು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ಅದೇ ನಿಮ್ಮ ಮಕ್ಕಳು ಇವತ್ತು ನೀವು ಅವ್ರ ಜೊತೆ ಮಾತಾಡ್ತಿಲ್ಲ ಅಂತಂದರೆ ನಿಮ್ಮ ಮಕ್ಕಳು ಇನ್ನೊಬ್ಬರನ್ನ ಮಾತಾಡಲಿಕ್ಕೆ ಹುಡ್ಕೊಂಡು ಹೋಗ್ತಾವಂಥ ಕಾಲ ಬರ್ತಾ ಇದೆ. ಅಥವಾ ನಿಮ್ಮ ಮಕ್ಕಳ ಜೊತೆ ಇನ್ನೊಬ್ಬರು ಯಾರೋ ಬಂದು ಮಾತಾಡ್ತಾರೆ. ಹುಷಾರ್. ನಿಮ್ಮ ಮನೆ ಮಗು ಹೆಣ್ಣಾದರೆ ಯಾವುದೋ ಒಬ್ಬ ಹುಡುಗ ಬರ್ತಾನೆ ನಿಮ್ಮ ಹೆಣ್ಣುಮಕ್ಳ ಜೊತೆ ಮಾತಾಡಲಿಕ್ಕೆ. ನೀವು ಮುದ್ದು ಮಾಡಿಸ್ಕೊಳ್ಳಿಲ್ಲ, ಅಪ್ಪ ಅಮ್ಮ ಅಂತ ಪ್ರೀತಿನ ಮುದ್ದು ಮಾಡೋಕ್ಕೆ ಬಂದಾಗ ನೀವು ಮುದ್ದು ಮಾಡಿಸ್ಕೊಳ್ಳಿಲ್ಲ ಅಂದರೆ ಅದೇ ಹೆಣ್ಮಗು ಇನ್ಯಾವನೋ ಒಬ್ಬನ ಮುದ್ದು ಮಾಡೋಕ್ಕೆ ಹೋಗುತ್ತೆ. ಸೊ ನೀವು ಮಕ್ಕಳಿಗೆ ಮುದ್ದು ಕೊಟ್ಟು ಪ್ರೀತಿಯಿಂದ ಬೆಳೆಸ್ತಿಲ್ಲ ಅಂತಂದರೆ ಸೊ ಇನ್ಯಾವನೊಬ್ಬ ಹುಡುಗ ಬಂದು ನಿಮ್ಮ ಮಗಳಿಗೆ ಮುದ್ದು ಕೊಟ್ಟು ಅವನು ಎತ್ಕೊಂಡು ಹೋಗ್ತಾನೆ. ಇದೆಲ್ಲ ಎಚ್ಚರಿಕೆ ಬೇಕು ನಮ್ಮ ತಂದೆ ತಾಯಿಗಳಿಗೆ. ಇದನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡಿ ಬಿಡಿ. ನಿಮ್ಮ ಆಸ್ತಿ, ಅಂತಸ್ತು, ಐಶ್ವರ್ಯಗಳನ್ನೆಲ್ಲ ಬಿಟ್ಟು ಹಾಕಿ ಮನೆಯಲ್ಲಿ ಮಕ್ಕಳಿಗೋಸ್ಕರ ನಿಮ್ಮ ಎಲ್ಲವನ್ನು ತ್ಯಾಗ ಮಾಡಿ ದಿನದ 1 ಗಂಟೆ ಮಕ್ಕಳ ಜೊತೆ ಬೆರೀರಿ. ಆಸೆ ಆಕಾಂಕ್ಷೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರ ಜೊತೆ ನಾವು ಮಿಂಗಲ್ ಆಗಬೇಕು, ಅವ್ರನ್ನ ಆಸೆ ಮಾಡಬೇಕು, ಅವ್ರನ್ನ ಮುದ್ದು ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅನ್ನೋ ಒಂದು ಭಾವನೆಯನ್ನು ತಂದ್ಕೊಳ್ಳಿ. ಆಗ ನಿಮ್ಮ ಮಕ್ಕಳು ನಿಮ್ಮ ಜೊತೆಗಿರ್ತವೆ, ನೀವು ಹೇಳ್ದಂಗೆ ಕೇಳ್ತವೆ, ನೀವು ಹಾಕಿದ ಗೆರೆಯನ್ನು ದಾಟೋದಿಲ್ಲ. ಇಲ್ಲ ಅಂದರೆ ಮುಂದೆ ಬಹಳ ಸಮಸ್ಯೆಗಳು ಎದುರಿಸಬೇಕಾಗತ್ತೆ. ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥ ವಿಚಾರ. ಪೋಷಕರೇ, ಇದನ್ನು ಅರ್ಥ ಮಾಡಿಕೊಂಡು ಮಕ್ಕಳ ಜೊತೆ ನಗ್ನಗ್ತಾ ಪ್ರೀತಿ ವಿಶ್ವಾಸದಲ್ಲಿ 1 ಅವರ್ ಕಾಲ ಕಳೆಯಲಿ. ನಿಮ್ಮ ಜೀವನ ಉಜ್ವಲ ಆಗುತ್ತೆ, ನಿಮ್ಮ ಮಕ್ಕಳ ಜೀವನ ಉಜ್ವಲ ಆಗುತ್ತೆ, ನಿಮ್ಮ ಸಂಸಾರ ಖುಷಿಯಾಗಿರುತ್ತೆ.
ಇದನ್ನು ಅರ್ಥ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಓಂ ಶಾಂತಿ.